ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಲೋಕೇಶ್ ಅವರನ್ನು ಕುರಿತ ಸರಣಿ ಮುಂದುವರಿತಾ ಇದೆ. ಇಲ್ಲಿ ಒಂದು ವಿಶೇಷವಾದ ವಿಚಾರದ ಬಗ್ಗೆ ವಿಶ್ಲೇಷಣೆ ಮಾಡೋದು ಈ ಸಂಚಿಕೆಯ ಉದ್ದೇಶ. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಕಣ್ಮಣಿ, ವರನಟ, ನಟ ಸಾರ್ವಭೌಮರು. ಅವರ ಜೊತೆ ಕನ್ನಡ ಚಿತ್ರರಂಗದ ಬಹುತೇಕ ಕಲಾವಿದರು ಅಭಿನಯಿಸಿದ್ದಾರೆ. ಆದರೆ ರಾಜ್ಕುಮಾರ್ ಅವರ ಗುರು ಎಂ.ವಿ. ಸುಬ್ಬಯ್ಯ ನಾಯ್ಡು ಅವರ ಮಗನಾದ ಲೋಕೇಶ್ ಅವರಿಗೆ ರಾಜ್ಕುಮಾರ್ ಅವರ ಚಿತ್ರದಲ್ಲಿ ಯಾಕೆ ಒಂದೇ ಒಂದು ಅವಕಾಶವೂ ಸಿಗಲಿಲ್ಲ? ಇದೊಂದು ರೀತಿಯ ಯಕ್ಷ ಪ್ರಶ್ನೆ. ಇದಕ್ಕೆ ಅನೇಕ ವೇದಿಕೆಗಳಲ್ಲಿ ಅನೇಕರು ಪ್ರಶ್ನೆ ಮಾಡಿರೋದುಂಟು. ನಮ್ಮ ಸಂಚಿಕೆಗಳಲ್ಲಿ ಕೂಡ ಈ ಪ್ರಶ್ನೆಯನ್ನು ಆಗಾಗ ಎತ್ತುತ್ತಾ ಇರ್ತಾರೆ. ಅದಕ್ಕೆ ಏನು ಕಾರಣ ಅನ್ನೋದನ್ನು ವಿಶ್ಲೇಷಣೆ ಮಾಡುವ ಮುನ್ನ ಈ ಇಬ್ಬರ ನಡುವೆ ಇರುವಂಥ ಒಂದಿಷ್ಟು ಹೋಲಿಕೆ ಹಾಗೂ ಒಡನಾಟದ ಬಗ್ಗೆ ಮಾತಾಡಬೇಕಾಗತ್ತೆ. ನೋಡಿ, ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಒಬ್ಬ ರಂಗಭೂಮಿ ಕಲಾವಿದರು, ನಾಟಕ ಕಂಪನಿಯನ್ನು ಸಹ ಕಟ್ಟಿದ್ದವರು, ಒಂದೆರಡು ಚಿತ್ರಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ. ಮಗನನ್ನು ಚಿತ್ರರಂಗಕ್ಕೆ ತರಬೇಕು ಅನ್ನೋದು ಅವರ ಆಸೆಯಾಗಿತ್ತು. ಆದರೆ ಅವರು ಬದುಕಿರುವಾಗ ಆ ಆಸೆ ಈಡೇರಲಿಲ್ಲ. ಅವರು ಬದುಕಿದ್ದಾಗ ರಾಜ್ಕುಮಾರ್ ಅವರು ಅಭಿನಯಿಸಿದ್ದು ಅಂದರೆ ಪುಟ್ಟ ಬಾಲಕ ಮುತ್ತುರಾಜ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಪ್ರಹ್ಲಾದನ ಮಿತ್ರರ ಪೈಕಿ ಒಬ್ಬನಾಗಿ ಅಭಿನಯಿಸಿರ್ತಾರೆ. ನೋಡಿ, ಇದೇ ರೀತಿಯಲ್ಲಿ ಎಂ.ವಿ. ಸುಬ್ಬಯ್ಯ ನಾಯ್ಡು ಅವರು ಸಹ ಒಬ್ಬ ವೃತ್ತಿ ರಂಗಭೂಮಿಯ ದೊಡ್ಡ ಕಲಾವಿದರು, ನಾಟಕ ಕಂಪನಿಯನ್ನು ಕಟ್ಟಿದವರು. ಅವರ ಮಗ ಲೋಕೇಶ್ ಅವರೂ ಸಹ ಭಕ್ತ ಪ್ರಹ್ಲಾದ ಚಿತ್ರದ ಮೂಲಕವೇ ತೆರೆಗೆ ಬರ್ತಾರೆ. ಆದರೆ ಅದು ಮತ್ತೊಮ್ಮೆ ಬಂದಂಥ ಭಕ್ತ ಪ್ರಹ್ಲಾದ 1958ರಲ್ಲಿ ಬಂದಿದ್ದು. ರಾಜ್ಕುಮಾರ್ ಅವರು ಪುಟ್ಟ ಪಾತ್ರವನ್ನು ವಹಿಸಿದ್ದು 1942ರಲ್ಲಿ ಬಂದಂಥ ಭಕ್ತ ಪ್ರಹ್ಲಾದ. ಒಂದು ವ್ಯತ್ಯಾಸ ಏನಪ್ಪ ಅಂದರೆ, ಲೋಕೇಶ್ ಅವರು ಇಲ್ಲಿ ಪ್ರಹ್ಲಾದನ ಪಾತ್ರವನ್ನೇ ಅಭಿನಯಿಸ್ತಾರೆ. ರಾಜ್ಕುಮಾರ್ ಅವರಿಗೆ ಮುಂದೆ ಅವರು ಯೌವನಕ್ಕೆ ಬಂದ ಮೇಲೆ ಒಂದು ಪುಟ್ಟ ಪಾತ್ರ ಸಿಕ್ಕಿದ್ದು ಶ್ರೀನಿವಾಸ ಕಲ್ಯಾಣ ಚಿತ್ರದ ಸಪ್ತ ಋಷಿಗಳಲ್ಲಿ ಒಬ್ಬರಾಗಿ ಅಭಿನಯಿಸುವಂಥ ಅವಕಾಶ. ಅದೇ ರೀತಿಯಲ್ಲಿ ಲೋಕೇಶ್ ಅವರಿಗೆ ಯೌವನಕ್ಕೆ ಬಂದಾಗ ಒಂದು ಅವಕಾಶ ಸಿಕ್ಕಿದ್ದು ಅಡ್ಡದಾರಿ ಚಿತ್ರದ 4 ಸಹೋದರರಲ್ಲಿ ಒಬ್ಬರಾಗಿ ಕಾಣಿಸಿಕೊಳ್ಳುವಂಥ ಒಂದು ಅವಕಾಶ. ರಾಜ್ಕುಮಾರ್ ಅವರ ಒಂದು ದೊಡ್ಡ ಬ್ರೇಕ್ನ ವಿಚಾರಕ್ಕೆ ಬಂದರೆ 1954ರಲ್ಲಿ ತೆರೆಗೆ ಬಂದ ಬೇಡರ ಕಣ್ಣಪ್ಪ ಚಿತ್ರದಿಂದ ಅವರ ಒಂದು ಅದೃಷ್ಟವೇ ಬದಲಾಗುತ್ತೆ. ಅದೇ ರೀತಿಯಲ್ಲಿ ಲೋಕೇಶ್ ಅವರ ವಿಚಾರಕ್ಕೆ ಬಂದರೆ 1972ರಲ್ಲಿ ತೆರೆಗೆ ಬಂದ ಕಾಡು ಚಿತ್ರದ ಮೂಲಕ ಒಬ್ಬ ವಿಲನ್ ಆಗಿ ಅವರು ಕನ್ನಡ ಚಿತ್ರರಂಗದಲ್ಲಿ ಭದ್ರವಾದ ಸ್ಥಾನವನ್ನು ಗಳಿಸ್ತಾರೆ. ರಾಜ್ಕುಮಾರ್ ಅವರು ಮುಂದೆ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ್ರು, 212 ಚಿತ್ರಗಳಲ್ಲಿ ಅಭಿನಯಿಸಿದರು. ಆದರೆ ವೈವಿಧ್ಯತೆಯ ದೃಷ್ಟಿಯಿಂದ ನೋಡಿದಾಗ ಹೇಗೆ ನಾವು ರಾಜ್ಕುಮಾರ್ ಅವರನ್ನು ಅವರ ಪಾತ್ರಗಳ ಹೆಸರಿನಿಂದಲೇ ಗುರುತಿಸ್ತೀವೋ ಅದೇ ರೀತಿಯಲ್ಲಿ ಲೋಕೇಶ್ ಅವರನ್ನು ಕೂಡ ಪರಸಂಗದ ಗೆಂಡೆತಿಮ್ಮ ಅಂದ ತಕ್ಷಣ ನಮಗೆ ಲೋಕೇಶ್ ನೆನಪಾಗ್ತಾರೆ. ಭುಜಂಗಯ್ಯನ ದಶಾವತಾರ ಅಂದ ತಕ್ಷಣ ಭುಜಂಗಯ್ಯ ನೆನಪಾಗ್ತಾನೆ. ಇನ್ನು ಬ್ಯಾಂಕರ್ ಮಾರ್ಗಯ್ಯ ಅಂದ ಕೂಡಲೇ ಅವರೇ ನಮ್ಮ ಕಣ್ಣು ಮುಂದೆ ಬರ್ತಾರೆ. ಭಕ್ತ ಸಿರಿಯಾಳ ಚಿತ್ರದಲ್ಲಿ ಅವರ ಪಾತ್ರ ನಿರ್ವಹಣೆ ಚಿತ್ರದ ಒಂದು ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತೆ. ಯಡಿಯೂರು ಸಿದ್ಧಲಿಂಗೇಶ್ವರ ಚಿತ್ರದಲ್ಲಿ ಕೂಡ ಅವರು ಅಭಿನಯಿಸ್ತಾರೆ. ಹೀಗೆ ರಾಜ್ಕುಮಾರ್ ಅವರಂತೆಯೇ ವೈವಿಧ್ಯಮಯವಾದ ಪಾತ್ರಗಳಲ್ಲಿ ಕಾಣಿಸಿಕೊಂಡಂಥ ಕನ್ನಡದ ಅನೇಕ ಕಲಾವಿದರ ಪೈಕಿ ಲೋಕೇಶ್ ಅವರು ಕೂಡ ಒಬ್ಬರು. ಇನ್ನು ಈ ಎರಡು ಕುಟುಂಬಗಳ ನಡುವಿನ ಒಂದು ಸಂಬಂಧದ ವಿಚಾರಕ್ಕೆ ಬಂದರೆ ಎಂ.ವಿ. ಸುಬ್ಬಯ್ಯ ನಾಯ್ಡು ಅವರು ರಾಜ್ಕುಮಾರ್ ಅವರಿಗೆ ಗುರು ಸಮಾನರಾದವರು. ಅವರ ಗರಡಿಯಲ್ಲಿಯೇ ರಾಜ್ಕುಮಾರ್ ಅವರು ನಾಟಕ ರಂಗದಲ್ಲಿ ಸಾಕಷ್ಟು ಅನುಭವವನ್ನು ಗಳಿಸಿಕೊಂಡಂಥವರು. ಸುಬ್ಬಯ್ಯ ನಾಯ್ಡು ಅವರು ತಮ್ಮ ಕಂಪನಿಗೆ ಸೇರಲು ಬರುವಂಥ ಕಲಾವಿದರಿಗೆ ಮೊದಲು ತಮ್ಮ ಕಂಪನಿಯ ಬೋರ್ಡನ್ನು ಓದ್ಕೊಂಡು ಬರೋದಕ್ಕೆ ಹೇಳ್ತಾ ಇದ್ರಂತೆ. ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಮಂಡಳಿ, ಅದರ ಹೆಸರನ್ನು ಪೂರ್ತಿಯಾಗಿ ಸರಿಯಾಗಿ ಓದಿದ್ರೆ ಆಮೇಲೆ ನಿನಗೆ ಪಾತ್ರ ಕೊಡೋದು ಅಂತ. ಎಷ್ಟೋ ಜನ ಅದನ್ನು ಕೂಡ ಸರಿಯಾಗಿ ಓದೋದಕ್ಕೆ ಬರ್ತಾ ಇರಲಿಲ್ವಂತೆ. ಅಂಥ ಸಂದರ್ಭದಲ್ಲಿ ನಿನ್ನ ಭಾಷೆಯನ್ನು ಮೊದಲು ತಿದ್ದುಕೊಂಡು ಬಾ ಅಂತ ಹೇಳ್ತಾ ಇದ್ರಂತೆ. ಇನ್ನು ಸುಬ್ಬಯ್ಯ ನಾಯ್ಡು ಅವರ ಕಂಪನಿಯಲ್ಲಿ ರಾಜ್ಕುಮಾರ್ ಅವರು ನಟರಾಗಿ ಅಭಿನಯಿಸ್ತಾ ಇದ್ದ ಸಂದರ್ಭದಲ್ಲಿ ಅವರೇ ನೋಡಿದಂಥ ಅನೇಕ ಸಂಗತಿಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ದಾಖಲಿಸಿದ್ದಾರೆ. ರಾಜ್ಕುಮಾರ್ ಅವರು ಭಾಷಾ ಶುದ್ಧತೆಯನ್ನು ಕಲ್ತಿದ್ದೇ ಎಂ.ವಿ. ಸುಬ್ಬಯ್ಯ ನಾಯ್ಡು ಅವರಿಂದ ಅಂತ ಹೇಳ್ಕೊಂಡಿದ್ದಾರೆ. ಯಾಕೆಂದರೆ ಮೂಲತಃ ರಾಜ್ಕುಮಾರ್ ಅವರು ಹಳೆ ಮೈಸೂರು ಪ್ರಾಂತದವರು. ಚಾಮರಾಜನಗರದ ಕಡೆಯಲ್ಲಿ ಹೋಗಕ್ಕಯ್ಯ ಬಾರಕ್ಕಯ್ಯ ಅನ್ನುವ ಶೈಲಿಯಲ್ಲಿ ಮಾತಾಡ್ತಾ ಇದ್ದವರು. ಅಂಥವರು ಪೌರಾಣಿಕ ಐತಿಹಾಸಿಕ ನಾಟಕಗಳಲ್ಲಿ ಘನ ಗಾಂಭೀರ್ಯದಿಂದ ಸಂಭಾಷಣೆಯನ್ನು ಒಪ್ಪಿಸುವಾಗ ಅವರನ್ನು ತಿದ್ದಿದವರು ಎಂ.ವಿ. ಸುಬ್ಬಯ್ಯ ನಾಯ್ಡು ಅವರು. ಸುಬ್ಬಯ್ಯ ನಾಯ್ಡು ಅವರ ಕಂಪನಿಯಲ್ಲಿ ನಾಟಕ ಕಲಾವಿದರು ಶುದ್ಧವಾಗಿ ಮಾತನಾಡಬೇಕಾಗಿತ್ತು. ಹಾಗೆ ಭಾಷಾ ಶುದ್ಧತೆ ಇಲ್ಲದೇ ಇದ್ದಾಗ
ಅಂಥವರನ್ನು ತಿದ್ದೋದಕ್ಕೋಸ್ಕರ ಪ್ರತ್ಯೇಕವಾಗಿ ಅವರಿಗೆ ತರಬೇತಿಯನ್ನು ಕೊಡ್ತಾ ಇದ್ರಂತೆ. ಒಟ್ಟಿನಲ್ಲಿ ಕನ್ನಡ ಭಾಷೆ ಶುದ್ಧವಾಗಿರಬೇಕು, ಅದು ರಂಗದ ಮೇಲೆ ಅಷ್ಟೇ ಶುದ್ಧವಾಗಿ ಮೂಡಿ ಬರಬೇಕು ಅನ್ನೋದು ಸುಬ್ಬಯ್ಯ ನಾಯ್ಡು ಅವರ ಒಂದು ಆಶಯವಾಗಿತ್ತು. ಅದನ್ನು ಅವರು ತಮ್ಮ ಜೀವನದಾದ್ಯಂತ ನಡೆಸ್ಕೊಂಡು ಬಂದರು. ಇನ್ನು ತಾವು ಸಮಯ ಪ್ರಜ್ಞೆ ಕಲ್ತಿದ್ದರ ಬಗ್ಗೆ ರಾಜ್ಕುಮಾರ್ ಅವರು ಎಂ ವಿ ಸುಬ್ಬಯ್ಯ ನಾಯ್ಡು ಅವರನ್ನು ನೆನೆಸ್ಕೋತಾರೆ. ಅದು ಹೇಗಪ್ಪ ಅಂದರೆ, ಸುಬ್ಬಯ್ಯ ನಾಯ್ಡು ಅವರ ಸಂಸ್ಥೆಯಲ್ಲಿ ನಾಟಕದ ತಾಲೀಮಿಗೆ ಒಂದು ಸಮಯವನ್ನು ನಿಗದಿ ಮಾಡಿರ್ತಾಯಿದ್ರು. ಆ ಸಮಯಕ್ಕೆ ಕಲಾವಿದರು ಸರಿಯಾಗಿ ಬರದೇ ಇದ್ದರೆ ಅವರು ಎಷ್ಟು ಸಮಯ ಲೇಟಾಗಿ ಬಂದಿದ್ದಾರೆ ಅನ್ನೋದನ್ನು ಒಂದು ಹಾಜರಿಯನ್ನು ಇಟ್ಟು ಗುರುತು ಹಾಕ್ಕೋತಾ ಇದ್ರಂತೆ. ಒಂದಿಷ್ಟು ಹಣವನ್ನು ಅವರ ಸಂಬಳದಲ್ಲಿ ಕಟ್ ಮಾಡ್ತಾ ಇದ್ರಂತೆ. ಹೀಗೆ ಹಣವನ್ನು ಕಡಿತ ಮಾಡ್ತಾ ಇದ್ದಿದ್ದು ಅವರಲ್ಲಿ ಒಂದು ಶಿಸ್ತನ್ನು ಬೆಳೆಸಬೇಕು ಅಂತ. ಈ ಒಂದು ಪದ್ಧತಿಯನ್ನು ನೋಡಿದ ಮೇಲೆ ರಾಜ್ಕುಮಾರ್ ಅವರಿಗೆ ಸಮಯ ಪ್ರಜ್ಞೆ ಅನ್ನೋದು ಒಂದು ರೀತಿಯಲ್ಲಿ ರಕ್ತಗತವಾಗಿ ಬರುತ್ತೆ. ಮುಂದೆ ಅವರು ತಮ್ಮ ಜೀವನದುದ್ದಕ್ಕೂ ಆ ಸಮಯ ಪ್ರಜ್ಞೆಯನ್ನು ಯಾವತ್ತೂ ಬಿಟ್ಟುಕೊಡಲಿಲ್ಲ. ಇನ್ನು ಮುಖ್ಯವಾದ ವಿಚಾರ ಅಂದರೆ, ರಾಜ್ಕುಮಾರ್ ಅವರ ಜೊತೆಯಲ್ಲಿ ಲೋಕೇಶ್ ಅವರು ಯಾಕೆ ಅಭಿನಯಿಸಲಿಲ್ಲ? ಒಂದು ರೀತಿಯಲ್ಲಿ ಇದು ಅಪ್ರಸ್ತುತವಾದಂಥ ಪ್ರಶ್ನೆ. ಚಿತ್ರರಂಗದಲ್ಲಿ ಎಷ್ಟೋ ಕಲಾವಿದರು ರಾಜ್ಕುಮಾರ್ ಅವರ ಕಾಲಘಟ್ಟದಲ್ಲೇ ಇದ್ದಂಥವರು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅಭಿನಯಿಸುವಂಥ ಅವಕಾಶ ಅವರಿಗೆ ಬರಲಿಲ್ಲ. ಅದಕ್ಕೆ ರಾಜ್ಕುಮಾರ್ ಅವರು ಖಂಡಿತವಾಗಿಯೂ ಕಾರಣರಲ್ಲ. ಯಾಕೆಂದರೆ ಅವರನ್ನು ನಾಯಕರನ್ನಾಗಿ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಂಥ ಸಂಸ್ಥೆಗಳು ಕರ್ನಾಟಕದಲ್ಲೂ ಇದ್ವು, ನೆರೆಯ ತಮಿಳಿನಲ್ಲಿ, ತೆಲುಗಿನಲ್ಲಿ ಬೇಕಾದಷ್ಟು ಜನ ಚಿತ್ರಗಳನ್ನು ಮಾಡ್ತಾಯಿದ್ರು. ಅವರು ಕಲಾವಿದರನ್ನು ಆಯ್ಕೆ ಮಾಡ್ತಾ ಇದ್ದಿದ್ದು. ಇನ್ನು ಚಿತ್ರರಂಗ ಕರ್ನಾಟಕಕ್ಕೆ ಬಂದು ನೆಲೆಸಿದ ಮೇಲೆ ಕೂಡ ಇಲ್ಲಿಯವರು ಚಿತ್ರಗಳನ್ನು ಮಾಡುವಾಗ ಸಹ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಬೇರೊಬ್ಬ ಪ್ರವರ್ಧಮಾನಕ್ಕೆ ಬರ್ತಾ ಇರುವಂಥ ಕಲಾವಿದನನ್ನು ಹಾಕ್ಕೊಂಡು ಚಿತ್ರ ಮಾಡಿದಾಗ ಅಲ್ಲಿ ಕೂಡ ಒಂದಿಷ್ಟು ಅಪಸ್ವರಗಳು ಕೇಳಿ ಬರ್ತಾಯಿತ್ತು. ರಾಜ್ಕುಮಾರ್ ಅವರನ್ನು ಮೆರೆಸಬೇಕು ಅಂತ ಹೇಳಿ ಆ ಪಾತ್ರವನ್ನು ಒಂದು ರೀತಿ ನಿಕೃಷ್ಟವಾಗಿ ತೋರಿಸಿದ್ದಾರೆ ಅನ್ನೋದು, ಅವರ ಚಿತ್ರ ಜೀವನವನ್ನು ತುಳಿಯೋದಕ್ಕೋಸ್ಕರನೇ ಹೀಗೆ ಮಾಡಿದ್ದಾರೆ ಅನ್ನೋದು, ಅದಕ್ಕೆ ರಾಜ್ಕುಮಾರ್ ಅವರೇ ಕಾರಣ ಅನ್ನೋದು, ಹೀಗೆ ವ್ಯಾಖ್ಯಾನ ಮಾಡ್ತಾಯಿದ್ರು. ಇನ್ನು ರಾಜ್ಕುಮಾರ್ ಅವರ ಸರಿಸಮನಾಗಿ ಅಥವಾ ಅವರ ಪಾತ್ರ ಪೋಷಣೆಗಿಂತ ಬೇರೊಂದು ಪಾತ್ರ ಪೋಷಣೆ ದೊಡ್ಡದಾಗಿದ್ದಾಗ ಕೂಡ ಇದು ರಾಜ್ಕುಮಾರ್ ಅವರನ್ನು ಬೇಕು ಅಂತ ತುಳಿಬೇಕು ಅಂತ ಮಾಡಿದ್ದು ಅಂತ ಒಂದು ರೀತಿಯ ಆ ವ್ಯತಿರಿಕ್ತವಾದಂಥ ಅಭಿಪ್ರಾಯ ವ್ಯಾಖ್ಯಾನ ಮೂಡಿ ಬರ್ತಾ ಇತ್ತು. ಅನೇಕ ಕಲಾವಿದರ ವಿಚಾರದಲ್ಲಿ ಇದನ್ನು ನಾವು ನೋಡಿದ್ದೀವಿ. ವಿಷ್ಣುವರ್ಧನ್, ಶ್ರೀನಾಥ್, ರಾಜೇಶ್, ಗಂಗಾಧರ್, ಹೀಗೆ ಅನೇಕರ ವಿಚಾರದಲ್ಲಿ ಇವತ್ತಿಗೂ ಒಂದು ಚರ್ವಣ ರೀತಿಯಲ್ಲಿ ಅದನ್ನು ಚರ್ಚೆ ಮಾಡ್ತಾರೆ ಜನ. ಇನ್ನು ಲೋಕೇಶ್ ಅವರನ್ನು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಕ್ಯಾಸ್ಟ್ ಮಾಡಿದ್ದಿದ್ರೆ, ಅವರಿಗೆ ಒಂದು ಸರಿಯಾದ ಪಾತ್ರ ಇಲ್ಲದೇ ಇದ್ದಿದ್ದರೆ ಅದಕ್ಕೂ ಕೂಡ ಇದೇ ರೀತಿಯ ಒಂದು ವ್ಯಾಖ್ಯಾನವನ್ನು ಮಾಡ್ತಾಯಿದ್ರು. ಆದರೆ ಇಲ್ಲಿ ರಾಜ್ಕುಮಾರ್ ಹಾಗೂ ಲೋಕೇಶ್ ಅವರು ಒಟ್ಟಿಗೆ ಅಭಿನಯಿಸುವಂಥ ಒಂದು ಅವಕಾಶ ಬರಲಿಲ್ಲ ಅಷ್ಟೇ, ಅದು ಸಂಭವಿಸಲಿಲ್ಲ ಅಷ್ಟೇ ಹೊರತು ಇದಕ್ಕೆ ಯಾವುದೇ ವಿಶೇಷ ಕಾರಣಗಳೂ ಇಲ್ಲ. ಯಾಕೆಂದರೆ ಆ ಇಬ್ಬರ ಕುಟುಂಬದ ನಡುವೆ ಉತ್ತಮವಾದ ಸಂಬಂಧ ಇತ್ತು. ಜೊತೆಗೆ ಕರ್ನಾಟಕದಾದ್ಯಂತ ಒಂದು ಸಂಚಲನವನ್ನೇ ಸೃಷ್ಟಿಸಿದಂಥ ಗೋಕಾಕ್ ಚಳುವಳಿ, ಆ ಒಂದು ಚಳವಳಿಯಲ್ಲಿ ರಾಜ್ಕುಮಾರ್ ಅವರ ಬೆನ್ನಿಗೆ ನಿಂತು ಅವರ ತಮ್ಮನ ಹಾಗೆ ಸದಾಕಾಲ ಅವರನ್ನು ಕಾಯ್ದವರು ಲೋಕೇಶ್ ಅವರು. ನೀವು ಇವತ್ತು ಗೋಕಾಕ್ ಚಳುವಳಿಯ ಯಾವುದೇ ಒಂದು ಚಿತ್ರವನ್ನು ನೋಡಿ, ಅದರ ವಿಡಿಯೋವನ್ನು ನೋಡಿ, ಅಲ್ಲಿ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅತ್ಯಂತ ಸಮೀಪದಲ್ಲಿ ಕೂತು ಅವರಿಗೆ ಪ್ರತಿಯೊಂದು ಪ್ರದೇಶದ ವಿವರಗಳನ್ನು, ಆ ಚಳುವಳಿಯ ಆಶಯವನ್ನು, ಹೀಗೆ ಎಲ್ಲವನ್ನೂ ಸಾಧ್ಯಂತವಾಗಿ ವಿವರಿಸ್ತಾ ಇದ್ದವರು ಲೋಕೇಶ್ ಅವರು. ರಾಜ್ಕುಮಾರ್ ಅವರ ಜೊತೆ ಲೋಕೇಶ್ ಅವರು ಅಭಿನಯಿಸುವಂಥ ಅವಕಾಶ ಚಿತ್ರರಂಗದಲ್ಲಿ ಒದಗಿ ಬರಲಿಲ್ಲ. ಆದರೆ ರಾಜ್ ಕುಟುಂಬದ ಕುಡಿ ಪುನೀತ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅವರು ಭೂಮಿಗೆ ಬಂದ ಭಗವಂತ ಚಿತ್ರದಲ್ಲಿ ಅದ್ಭುತವಾದ ಒಂದು ಪಾತ್ರ ನಿರ್ವಹಣೆಯನ್ನು ಮಾಡ್ತಾರೆ. ಇನ್ನು ರಾಜ್ಕುಮಾರ್ ಅವರ ಮಕ್ಕಳಾದ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಶಿವರಾಜ್ ಕುಮಾರ್ ಅವರ ಜೊತೆಯಲ್ಲಿ ಲೋಕೇಶ್ ಅವರು ಅನೇಕ ಚಿತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅನುಕೂಲಕ್ಕೊಬ್ಬ ಗಂಡ, ಆಸೆಗೊಬ್ಬ ಮೀಸೆಗೊಬ್ಬ, ಈ ಚಿತ್ರಗಳಲ್ಲಿ ಅವರ ಅಭಿನಯವನ್ನು ಮರೆಯುವ ಹಾಗೇ ಇಲ್ಲ. ಆಸೆಗೊಬ್ಬ ಮೀಸೆಗೊಬ್ಬ ಹಿಂದಿಯಲ್ಲಿ ದೊಡ್ಡ ಯಶಸ್ಸನ್ನು ಕಂಡಂಥ ಅಮೋಲ್ ಪಾಲೇಕರ್ ಅವರು ನಾಯಕರಾಗಿದ್ದಂಥ ಗೋಲ್ಮಾಲ್ ಚಿತ್ರದ ಕನ್ನಡ ಅವತರಣಿಕೆ. ಮುಂದೆ ರೋಹಿತ್ ಶೆಟ್ಟಿ ಅವರು ಗೋಲ್ಮಾಲ್ಗಳನ್ನು ತೆಗೆದಿದ್ದಾರೆ. ಆ ಗೋಲ್ಮಾಲ್ ಅಲ್ಲ ನಾನು ಹೇಳ್ತಾ ಇರೋದು, 1980ರ ದಶಕದಲ್ಲಿ ಬಂದಂಥ ಗೋಲ್ಮಾಲ್ ಚಿತ್ರ. ಆ ಚಿತ್ರದಲ್ಲಿ ಅದ್ಭುತವಾದ ಒಂದು ಪಾತ್ರವನ್ನು ಬೆಂಗಾಲಿ ಮೂಲದ ನಟ ಉತ್ಪಲ್ ದತ್ ಅವರು ನಿಭಾಯಿಸಿದ್ದಾರೆ. ಆ ಪಾತ್ರವನ್ನು ಕನ್ನಡದಲ್ಲಿ ಲೋಕೇಶ್ ಅವರು ಅಷ್ಟೇ ಸಮರ್ಥವಾಗಿ ತೆರೆಯ ಮೇಲೆ ತಂದಿದ್ದಾರೆ. ಅವರು ಕೂಡ ನೋಡೋದಕ್ಕೆ ಸ್ವಲ್ಪ ಉತ್ಪಲ್ ದತ್ ಅವರ ಬಾಡಿ ಲ್ಯಾಂಗ್ವೇಜನ್ನು ಹೋಲುವ ಒಬ್ಬ ವ್ಯಕ್ತಿ ಆದ್ದರಿಂದ ಆ ಪಾತ್ರ ಅಷ್ಟೇ ಸಮರ್ಥವಾಗಿ ಮೂಡಿ ಬಂದಿದೆ. ಅನೇಕ ಭಾಷೆಗಳಿಗೆ
ರೀಮೇಕ್ ಆದಂಥ ಒಂದು ಚಿತ್ರ ಗೋಲ್ಮಾಲ್. ತಮಿಳಿನಲ್ಲಿ ರಜನಿಕಾಂತ್ ಅವರು ತಿಲ್ಲು ಮುಳ್ಳು ಎನ್ನುವ ಹೆಸರಿನಲ್ಲಿ ಈ ಒಂದು ಚಿತ್ರವನ್ನು ತಾವು ನಾಯಕರಾಗಿ ಅಭಿನಯಿಸಿದ್ದಾರೆ. ಇದು ಮಲಯಾಳಿ ಹಾಗೂ ಸಿಂಹಳೀಸ್ ಭಾಷೆಗೆ ಕೂಡ ರೀಮೇಕ್ ಆದಂಥ ಒಂದು ಚಿತ್ರ. ಲೋಕೇಶ್ ಅವರ ಪತ್ನಿ ಗಿರಿಜಾ ಲೋಕೇಶ್ ಅವರು ಕೂಡ ಒಬ್ಬ ರಂಗಭೂಮಿ ಹಾಗೂ ಚಿತ್ರರಂಗದ ಕಲಾವಿದೆ. ಆಕೆ ಮೊದಲ ಬಾರಿಗೆ ಬೆಳ್ಳಿ ತೆರೆಯಲ್ಲಿ ಕಾಣಿಸಿಕೊಂಡಿದ್ದು ರಾಜ್ಕುಮಾರ್ ಅವರು ನಾಯಕರಾಗಿದ್ದ ಧೂಮಕೇತು ಚಿತ್ರದಲ್ಲಿ. ಮುಂದೆ ಕೂಡ ಅವರು ಕೆಲವು ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರ ಕ್ಯಾಂಪಿನಲ್ಲಿ ಅಭಿನಯಿಸಿರುವಂಥ ನಿದರ್ಶನಗಳಿದೆ. ನೋಡಿ, ರಾಜ್ಕುಮಾರ್ ಅವರು ಸ್ವಂತ ಬ್ಯಾನರನ್ನು ಆರಂಭ ಮಾಡಿದ್ದೇ ತಮ್ಮ 160 ಚಿತ್ರಗಳ ನಂತರ. ಅದಾದ ಮೇಲೆ ಅವರು ಅಭಿನಯಿಸಿದ್ದು 40 ಚಿಲ್ಲರೆ ಚಿತ್ರಗಳಲ್ಲಿ ಮಾತ್ರ. ಈ ಚಿತ್ರಗಳಲ್ಲಿ ಲೋಕೇಶ್ ಅವರು ಅಭಿನಯಿಸೋದಕ್ಕೆ ಅವಕಾಶ ಸಿಕ್ಕದೇ ಇರಬಹುದು. ಅದಕ್ಕೂ ಮೊದಲು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಬೇರೆ ನಿರ್ಮಾಪಕರು, ನಿರ್ದೇಶಕರು ಅವರನ್ನು ಹಾಕಿಕೊಳ್ಳದೇ ಇರಬಹುದು. ಆದರೆ ರಾಜ್ಕುಮಾರ್ ಅವರ ನಿರ್ಮಾಣ ಸಂಸ್ಥೆ ಆರಂಭವಾದ ಮೇಲೆ ಪಾರ್ವತಮ್ಮನವರು ತಮ್ಮ ಮಕ್ಕಳನ್ನು ನಾಯಕರನ್ನಾಗಿಸಿಕೊಂಡು ಆಸೆಗೊಬ್ಬ ಮೀಸೆಗೊಬ್ಬ ಹಾಗೂ ಅನುಕೂಲಕ್ಕೊಬ್ಬ ಗಂಡ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ. ಆ ಎರಡೂ ಚಿತ್ರಗಳಲ್ಲಿ ಲೋಕೇಶ್ ಅವರಿಗೆ ದೊಡ್ಡ ಅವಕಾಶವನ್ನೇ ಕೊಡ್ತಾರೆ. ಅಂದರೆ ಲೋಕೇಶ್ ಅವರಿಗೆ ಅವಕಾಶವನ್ನು ಕೊಡಬಾರದು ಅಂತಲೋ ಅಥವಾ ಬೇರೆ ಯಾವುದೋ ಒಂದು ರಹಸ್ಯ ಉದ್ದೇಶಗಳು ಇದ್ದಿದ್ದರೆ ಈ ಚಿತ್ರಗಳಲ್ಲಿ ಲೋಕೇಶ್ ಅವರು ಅಭಿನಯಿಸೋದು ಸಾಧ್ಯವಾಗ್ತಾ ಇರಲಿಲ್ಲ. ಆದ್ದರಿಂದ ರಾಜ್ಕುಮಾರ್ ಹಾಗೂ ಲೋಕೇಶ್ ಅವರು ಒಂದಾಗಿ ಕಾಣಿಸ್ಕೊಳ್ಳೋದು ನಮ್ಮ ಅದೃಷ್ಟದಲ್ಲಿ ಇರಲಿಲ್ಲ ಅಂತ ಅಂದ್ಕೋಬೇಕೇ ಹೊರತು ಅದಕ್ಕೆ ಯಾವುದೇ ಒಂದು ವಿಶೇಷವಾದ ಅರ್ಥವೂ ಇಲ್ಲ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.